ಎಲ್ರಿಗೂ ನಮಸ್ಕಾರ, ಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಇವತ್ತಿನ ಡ್ಯೂಟಿ ಟಾರ್ಗೆಟ್ ನಮ್ದು 2000. ಅದನ್ನ ರೀಚ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಮಂತ್ ಎಂಡ್ ಎಫೆಕ್ಟ್ ಆಗಿ ಸ್ವಲ್ಪ ಡ್ಯೂಟಿಗಳು ಕಮ್ಮಿನೇ ಇರೋದು, ಹಾಗಾಗಿ ನೋಡೋಣ. ನಮ್ಮ ಟಾರ್ಗೆಟು 2000 ರೂಪಾಯಿ ರೀಚ್ ಆಗೋಕ್ಕೆ 8 ಗಂಟೆ ತಗಲುತ್ತೋ ಅಥವಾ 9:30 10 ಗಂಟೆ ಆಗುತ್ತೋ ಅನ್ನೋದು ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಇವಾಗ ಟೈಮ್ ಬಂದ್ಬಿಟ್ಟು 9:52. ಡ್ಯೂಟಿನೂ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಡ್ಯೂಟಿನೂ ಕೂಡ ಹಾಕ್ಕೊಂಡಿದ್ದೀನಿ, ಪಿಕಪ್ಗೆ ಬಂದು ನಿಂತಿದ್ದೀನಿ. ನೋಡೋಣ ಇವತ್ತಿನ ಟಾರ್ಗೆಟ್ ರೀಚ್ ಆಗ್ತೀನೋ ಅಥವಾ ಇಲ್ವೋ, ಏನಾಗುತ್ತೆ ಏನಿಲ್ಲ ಪೂರ್ತಿ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೊ ಡ್ಯೂಟಿನ ಸ್ಟಾರ್ಟ್ ಮಾಡಿದ್ದಾಯಿತು, ಬನ್ನಿ. ಆಲ್ಮೋಸ್ಟು 7 ನಿಮಿಷ ಆಗಾಗ ಬಂತು. ಪ್ಯಾಸೆಂಜರ್ ಬರ್ತಾ ಇದ್ದೀನಿ ಅಂತವ್ರೆ, ಇನ್ನೂವರೆಗೂ ಬಂದಿಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ, ಏನು ಮಾಡೋದು. 11 ನಿಮಿಷ, ಇನ್ನೂ ಪ್ಯಾಸೆಂಜರ್ ಬಂದಿಲ್ಲ. ಬರ್ತಾ ಇದ್ದೀನಿ, ಮನೆ ಲಾಕ್ ಆಗಿಬಿಟ್ಟಿದೆ, ಬರ್ತಾ ಇದ್ದೀನಿ. ಸೊ ಟೋಟಲು 12 ನಿಮಿಷ ವೆಯ್ಟ್ ಮಾಡಿದ್ದಕ್ಕೆ ನನಗೆ ವೆಯ್ಟಿಂಗ್ ಚಾರ್ಜ್ ಬಂದಿರೋದು 24 ರೂಪಾಯಿ, 23 ರೂಪಾಯಿ 90 ಪೈಸಾ. ಬಿಲ್ ಆಗಿದೆ 158 ರೂಪಾಯಿ. ಸೊ ಇವಾಗ ಇನ್ನೊಂದು ಬಾಡಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಹೋಗೋಣ ಪಿಕಪ್ಗೆ. ಸೊ ಬನ್ನಿ, ನಾನ್ ಸ್ಟಾಪ್ ಡ್ಯೂಟಿ ಮಾಡೋಣ ಅಂತ ಬಂದೆ. ಇವಾಗ ಇನ್ನೊಂದು ಡ್ಯೂಟಿ ಬಂತು, ಟಕ್ ಅಂತ ಹಾಕ್ಕೊಂಡಿದ್ದೀನಿ. ಹೋಗೋಣ ಇವಾಗ ಪಿಕಪ್ಗೆ. ಪ್ಯಾಸೆಂಜರು ಆಲ್ಮೋಸ್ಟ್ ಒಂದು 12 ನಿಮಿಷ ವೆಯ್ಟ್ ಮಾಡಿಸ್ಬಿಟ್ಟು ಅವ್ರದನ್ನ ಬೀಗ ಲಾಕ್ ಆಗ್ಬಿಟ್ಟು ಹೊರಗಡೆ ಬರೋಕ್ಕಾಗದೆ ಹೆಂಗೋ ಇದು ಮಾಡೋದಂತೆ. ಅಂದರೆ ಇವಾಗ ಬೀಗ ಹೊಡಿಬೇಕಂತೆ. ಅದೇ ನನಗೆ ಕೇಳ್ತಾ ಇದ್ರು, ನಿಮ್ಗೆ ಯಾರಾದ್ರೂ ಗೊತ್ತಾ ಅಂತ. ನನಗೆ ಯಾರು ಗೊತ್ತಿಲ್ಲಮ್ಮ ಅಂತ ಪೇಮೆಂಟ್ ಇಸ್ಕೊಂಡು ನಾನು ಬಂದೆ ಈ ಕಡೆ. ಇವಾಗ ಯಾವ ಮೂಲೆಗೆ ಬರುತ್ತೆ ಡ್ಯೂಟಿಗಳನ್ನ ಮಾಡಿಕೊಂಡು ನಮ್ಮ ಪಾಡಿಗೆ ನಾವು ಡ್ಯೂಟಿನ ಮಾಡೋಣ. ಕೆಲವೊಂದ್ಸರಿ ಆಗುತ್ತೆ, ಬಟ್ ಪ್ಯಾಸೆಂಜರು ಪೇ ಮಾಡಿದ್ರು. ಎಷ್ಟು? 170 ರೂಪಾಯಿ ಪೇ ಮಾಡಿದ್ರು. ವೇಟಿಂಗ್ ಚಾರ್ಜ್ ಇನ್ಕ್ಲೂಡ್ ಆಗಿತ್ತು, ಆದ್ರೂ 12 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿದ್ದಾರೆ. ಪರವಾಗಿಲ್ಲ, ಪ್ಯಾಸೆಂಜರ್ ರಿಕ್ವೆಸ್ಟ್ ಮಾಡ್ಕೊಂಡಾಗ ವೆಯ್ಟ್ ಮಾಡ್ತೀವಿ, ಇಲ್ಲ ಅಂತಲ್ಲ. ಅಂದ್ರೆ ಮ್ಯಾಕ್ಸಿಮಮ್ ನಾವು ಒಂದು 5 ನಿಮಿಷ ವೆಯ್ಟ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ವೆಯ್ಟ್ ಮಾಡಿದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ, ಕೆಲವೊಂದು ಪ್ಯಾಸೆಂಜರು ವೆಯ್ಟ್ ಮಾಡಿಸ್ತಾರೆ, ವೇಟಿಂಗ್ ಚಾರ್ಜ್ ಇನ್ಕ್ಲೂಡ್ ಆಗಿರುತ್ತಲ್ಲ ಅದನ್ನು ಕೊಡಲ್ಲ. ಏನು ಕೊಡ್ಬೇಕು ನಾವು? ಎಷ್ಟು ತೋರಿಸಿದೆ ಅಷ್ಟೇ ಕೊಡ್ತೀನಿ. ಅದ್ರ ವೇಟಿಂಗ್ ಚಾರ್ಜ್ ಇನ್ಕ್ಲೂಡ್ ಆಗಿರುತ್ತಲ್ಲ, ನಾವು ಹೋಗಿ ವೆಯ್ಟ್ ಮಾಡ್ತೀವಲ್ವಾ, ನಾವು ರೀಚ್ ಆದಾಗ 5 ನಿಮಿಷ ಟೈಮ್ ಇರುತ್ತೆ ಪ್ಯಾಸೆಂಜರ್ ಬರೋಕೆ. 5 ನಿಮಿಷ ಆದ್ಮೇಲೆ ಪ್ರತಿ ನಿಮಿಷಕ್ಕೂ 1 ರೂಪಾಯಿ 2 ರೂಪಾಯಿ ಪ್ರತಿ ನಿಮಿಷಕ್ಕೂ 2 ರೂಪಾಯಿ ವೇಟಿಂಗ್ ಚಾರ್ಜ್ ಅನ್ನ ಕಲೆಕ್ಟ್ ಮಾಡುತ್ತೆ. ಆ ವೇಟಿಂಗ್ ಚಾರ್ಜ್ ಪ್ಯಾಸೆಂಜರ್ ಕೊಡ್ಲೇಬೇಕು. ಬಟ್ ಕೆಲವೊಂದು ಪ್ಯಾಸೆಂಜರ್ ಏನ್ ಮಾಡ್ತಾರೆ ಅಂತಂದ್ರೆ ಜಗಳ ಮಾಡ್ತಾರೆ, ನಾವ್ಯಾಕೆ ಕೊಡೋಣ ವೇಟಿಂಗ್ ಚಾರ್ಜು, ಹಂಗೆ ಹಿಂಗೆ ಅಂತ. ಕೆಲವೊಬ್ರು ಕೊಡ್ತಾರೆ, ಏನಕ್ಕಂದ್ರೆ ಅವ್ರದ್ದು ಈಗ ತಪ್ಪಿರುತ್ತಲ್ವಾ. 5 ನಿಮಿಷ ವೇಟಿಂಗ್ ಫ್ರೀ ಇರುತ್ತೆ. 5 ನಿಮಿಷ ಆದ್ಮೇಲೆ ಏನಿದೆಯಲ್ಲ, ಪ್ರತಿ ನಿಮಿಷಕ್ಕೂ 2 ರೂಪಾಯಿ. ನಾವು ಹೋಗಿ ರೀಚ್ ಆದ್ವಿ 5 ನಿಮಿಷ ತನಕ ನಾವು ವೇಟ್ ಮಾಡ್ಬೋದು. ಪರವಾಗಿಲ್ಲ, ಕೆಲವೊಬ್ರು ಕೊಡ್ತಾರೆ, ಕೆಲವೊಬ್ರು ಕಿತ್ತಾಡ್ತಾರೆ, ಏನು ಮಾಡಕ್ಕಾಗಲ್ಲ. ಎಲ್ಲ ಒಂದೇ ತರ ಇರಲ್ವಲ್ವಾ. ಸೊ ಹಾಗಾಗಿ ಸೊ ಬಟ್ ಇನ್ನೊಂದು ಬಾಡಿಗೆ ಬಂದಿದೆ, ಪಿಕಪ್ ಹೋಗ್ತಾ ಇದ್ದೀನಿ. ಪಿಕಪ್ ಮಾಡ್ಕೊಂಡು ನೋಡೋಣ ಎಲ್ಲಿಗೆ ಡ್ರಾಪ್ ಮಾಡ್ತೀನಿ ಅಂತ. 2ನೇ ಬಾಡಿಗೆನೂ ಕೂಡ ಡ್ರಾಪ್ ಮಾಡಿದೆ, 172 ರೂಪಾಯಿ. ಇವಾಗ ಟೈಮ್ ಬಂದ್ಬಿಟ್ಟು 10:41. ನೋಡೋಣ ಈ ಕಡೆ ಯಾವ್ದಾದ್ರು ಡ್ಯೂಟಿಗಳು ಬೀಳ್ತಾವ ಅಥವಾ ಇಲ್ವಾ, ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಬಟ್ ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡೋಣ, ಆದಷ್ಟು ಡ್ಯೂಟಿ ಮಾಡೋದ್ರ ಕಡೆ ಗಮನ ಕೊಡೋಣ. ಸೊ 171, 157. ಸೊ ಟೋಟಲ್ 330 ರೂಪಾಯಿ ಡ್ಯೂಟಿನ ಮಾಡಿದ್ದೀನಿ. ಇವಾಗ ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೆ, ಎಷ್ಟು ಮಾಡ್ಬೋದು, ಗ್ಯಾರಂಟಿ ಅಂತಿಲ್ಲ. ಆದಷ್ಟು ಟ್ರೈ ಮಾಡೋಣ ಡ್ಯೂಟಿ ಮಾಡೋಕ್ಕೆ. ಬನ್ನಿ, ನಾನಿದ್ದೀನಿ ಇವಾಗ ಬಾಗ್ಲೂರು ಕ್ರಾಸು. ಇಲ್ಲಿಂದ ಡ್ಯೂಟಿಗಳು ಇವಾಗ ಬೀಳೋದು ಡೌಟ್, ಯಾಕಂದ್ರೆ ಪೀಕ್ ಅವರ್ ಮುಗೀತಲ್ವಾ. ಲೋಕಲ್ ಡ್ಯೂಟಿ ಯಾವ್ದು ಸಿಗುತ್ತೆ ಅದನ್ನ ಮಾಡ್ಕೋಬೇಕು ಅಷ್ಟೇ. ಮಂತ್ ಎಂಡ್ ಎಫೆಕ್ಟ್ ಸರಿಯಾಗಿಯೇ ಕೊಡ್ತೈತೆ. ಏನಕ್ಕಂತಂದ್ರೆ ಲಾಸ್ಟ್ ಬಾಡಿಗೆ ಡ್ರಾಪ್ ಮಾಡಿದ್ದು 10:27. ಅದಾದ್ಮೇಲಿಂದ ಇವಾಗ ಟೈಮ್ ಬಂದ್ಬಿಟ್ಟು 11:32. ಇನ್ನೂವರೆಗೂ ಒಂದು ಡ್ಯೂಟಿ ಬೀಳ್ತಿಲ್ಲ. ನಾನಿದ್ದೀನಿ ಇವಾಗ ಬಾಗ್ಲೂರಲ್ಲಿ. ತಲೆ ಕಟ್ಟಿ ಕೆರೆ ಹಿಡ್ದೋಗ್ಬಿಟ್ಟೈತಿ. ಎಲ್ಲ ಆ್ಯಪ್ಗಳಲ್ಲೂ ಡ್ಯೂಟಿ ಇಲ್ಲ. ಮಂತ್ ಎಂಡ್ ಎಫೆಕ್ಟ್ ಸರಿಯಾಗೇ ಕೊಡ್ತೈತೆ. ಇವತ್ತು 2000 ದಾಟ್ತೀನ ಇಲ್ವಾ ಗೊತ್ತಿಲ್ಲ, ನೋಡೋಣ. ಕರೆಕ್ಟಾಗಿ 12 ಗಂಟೆಗೆ ನಾನು CNG ತುಂಬಿಸ್ಬಿಟ್ಟು ಒಂದು ಟೀ ಅಂಗಡಿ ಹತ್ರ ನಿಂತ್ಕೊಂಡಿದ್ದೆ, ಯಾವುದೂ ಡ್ಯೂಟಿ ಬೀಳ್ತಾ ಇಲ್ಲ ಅಂತ. ಆ ಟೈಮಲ್ಲಿ ಈ ಪ್ಯಾಸೆಂಜರು ಬಂದರು. ಬರ್ತೀನಪ್ಪ ಸರ್, ಬನ್ನಿ ಸರ್, ಎಲ್ಲಿಗೆ ಹೋಗೋದು? ಬಾಗ್ಲೂರು. ಸರಿ ಅಂತ ಹತ್ತಿಸ್ಕೊಂಡೆ, ಮೀಟ್ರ್ ಆಗ್ತೆ. ಸೊ ಈ ಖುಷಿಗೆ ಪ್ಯಾಸೆಂಜರು ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಕಡೆ ಸುತ್ತಾಡಿಸ್ತಾ ಇದ್ದಾರೆ, ಹೇಳಿದ್ದಾರೆ. ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಡ್ಯೂಟಿ. ನಾವು ಅನ್ಕೊಂಡಿರ್ತೀವಿ ಇವತ್ತು ಡ್ಯೂಟಿ ಸಿಗಲ್ಲ, ಏನೋ ಒಂದು ಆಗ್ಬಿಡುತ್ತೆ, ತಲೆ ಕಟ್ಟು ಹೋಗ್ಬಿಟ್ಟಿದೆ.
ಅಂತ ಟೈಮಲ್ಲಿ ಈ ರೀತಿ ಡ್ಯೂಟಿಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗ್ತಾವಲ್ವಾ, ಇದೇ ಒಂಥರ ನಮ್ಗೆ ಖುಷಿ. ನಾನು ಅನ್ಕೊಂಡಿದ್ದೆ ಡ್ಯೂಟಿ ಸಿಗ್ತಾ ಇಲ್ಲ, ಏನ್ ಮಾಡೋಣ, ಮನೆಗೆ ಹೋಗ್ಬಿಡೋಣ ಅಂತ. ಆ ಮೂಮೆಂಟ್ಗೆ ಒಂದು ₹100 ಬಾಡಿಗೆ ಬಂದಿತ್ತು. ಇದು ₹100 ಇವಾಗ ₹480 ಆಗೈತೆ. ಇದು ಇನ್ನೂ ಮುಗ್ದಿಲ್ಲ, ಇನ್ನು ಕರ್ಕೊಂಡೋಗಿ ಡ್ರಾಪ್ ಮಾಡಬೇಕು. ಡ್ರಾಪ್ ಮಾಡೋ ಅಷ್ಟರಲ್ಲಿ ಒಂದು ₹600-650 ದಾಟುತ್ತೆ. ಸೊ ಕರೆಕ್ಟಾಗಿ ₹662 ಬಾಡಿಗೆಯನ್ನು ಡ್ರಾಪ್ ಮಾಡಿದೆ, ಅಮೌಂಟನ್ನು ಕಲೆಕ್ಟ್ ಮಾಡಿದೆ. ಇವಾಗ ನೋಡೋಣ ಬೇರೆ ಡ್ಯೂಟಿ ಯಾವುದಾದ್ರು ಸಿಗುತ್ತಾ ಇಲ್ಲ ಅಂತ. ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊಟ್ಟೆಗೆ ಹಾಕೊಂಡು ಬಂದ್ಬಿಡೋಣ. ಟೋಟಲ್ ಅರ್ನಿಂಗ್ ಬಂದ್ಬಿಟ್ಟು ನಮ್ಮದು ಎಷ್ಟಾಗಿದೆಯಪ್ಪ ಅಂತಂದರೆ 660 ಪ್ಲಸ್ 330, ₹990. ಅದೊಂದು ಬಾಡಿಗೆ ಮಾಡಿದೆ ಸೋಂಬೇರಿತನ ಎದ್ದು ಹೊಡಿತೈತೆ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಡ್ಯೂಟಿಗಳು ಬರ್ತಾ ಇದ್ದಾವೆ, ಮಾಡೋಕ್ಕೆ ಮನಸ್ಸೇ ಇಲ್ಲ, ಅಂದರೆ ಫುಲ್ ಬಾಡಿ ಪೇಯ್ನು. ಅದಕ್ಕೆ ಹೋಗಿ ಆಟೋದಲ್ಲಿ ಬಿತ್ಕೊಂಡಿದ್ದೆ, 2 ಅವರ್ ಬಿತ್ಕೊಂಡಿದ್ದೆ. ಇವಾಗ ಬಂದಿದ್ದೀನಿ. ಡ್ಯೂಟಿಗಳು ಬೀಳ್ತಾ ಇದ್ದಾವೆ. ಈ ಡ್ಯೂಟಿ ಹೋಗಕ್ಕೆ ನಂಗೆ ಇಷ್ಟ ಇಲ್ಲ. ಕಾರಣ ಏನಪ್ಪ ಅಂತಂದರೆ ಏನಿಲ್ಲ, ಹಾಕ್ಕೊಂಡು ಹೋಯ್ತಾ ಇರೋದು ಅಷ್ಟೇ. ಸೋಂಬೇರಿತನ ಬಿಟ್ಟಷ್ಟು ಜಾಸ್ತಿ ಆಗುತ್ತೆ. ಅದಕ್ಕೆ ಸುಮ್ಮನೆ ಡ್ಯೂಟಿ ಯಾವ್ದು ಸಿಗುತ್ತದೆ ಎಲ್ಲದಕ್ಕೂ ಜೈ ಅಂದ್ಕೊಂಡು ಹೋಗ್ತಾ ಇರೋಣ. ಹಂಗೆ ಕೂತ್ಕೊಂಡ್ರೆ ಇಲ್ಲೇ ಕೂತೇ ಇರ್ಬೇಕು ಅನ್ಸುತ್ತೆ. ನಿಜವಾಗ್ಲೂ ಫುಲ್ ಬೋರ್ ಹೊಡಿತೈತೆ ನನಗೆ. ಬೋರ್ ಅಂದರೆ ಫುಲ್ ಬಾಡಿ ಪೇನು. ಹೋಗಿ ಮನೆಗೆ ಹೋಗಿ ಮಲ್ಕೊಂಡ್ಬಿಡೋಣ, ಬರೀ ಇದೇ ಥಾಟ್ಸು. ಹಿಂಗೆ ಇದ್ಬಿಟ್ರೆ ನನ್ನ ದುಡಿಮೆ ಆಗಲ್ಲ, ಡ್ಯೂಟಿ ಆಗಲ್ಲ, ಏನು ಮಾಡೋದು? ಅದಕ್ಕೆ ಫುಲ್ ಫ್ರೆಶ್ ಮುಖ ತಕ್ಕೊಂಡು ಹೋಗಿ ಒಂದು ಟೀ ಹೊಡ್ಕೊಂಡು ಬಂದೆ. ಅಮೀಕೊಂಡು ಡ್ಯೂಟಿ ಮಾಡೋಣ. ₹1500 ಮಾಡೋಕ್ಕೆ ಟ್ರೈ ಮಾಡೋಣ. ₹600 ಅದ್ರಲ್ಲಿ ಆಗೈತೆ, 661. ಇನ್ನು ₹1400, ಇನ್ನು ₹1000 ಮಾಡೋಕ್ಕೆ ಟ್ರೈ ಮಾಡೋಣ ಅಲ್ವಾ? ಸುಮ್ಮನೆ ಹಂಗೆ ಕೂತ್ಕೊಂಡಿದ್ರೆ ಸೋಮೇರಿತನ ಮೈ ಗುಡಿಸ್ಕೊಂಡು ಬಿಡ್ತಂಗೆ ಆಗ್ಬಿಡುತ್ತೆ. ಸೊ ಬನ್ನಿ ಹೋಗೋಣ ಪಿಕಪ್ಗೆ. ಇವತ್ತು ಬೆಳಿಗ್ಗೆಯಿಂದ ಟೋಟಲು ನಾನು 520, ಒಂದು 620, ₹1200 ದುಡ್ದಿದ್ದೆ. ಅದರಲ್ಲಿ ₹1000 ಆಲ್ರೆಡಿ ನಾನು ಸೀಸರ್ ಕೊಟ್ಟಾಯ್ತು. ಏನಕ್ಕಂತ ಗಾಡಿ ಹಿಡಿದು ಬಿಟ್ಟಿದ್ರು. ನನ್ನ ಕೈಯಲ್ಲಿ ಇದ್ದಿದ್ದು ಬೆಳಿಗ್ಗೆಯಿಂದ ದುಡ್ದಿದ್ದೇನು ಅಮೌಂಟ್ ಇತ್ತು ಎಲ್ಲ ಕೊಟ್ಬಿಟ್ಟು ನಾನು ಬಂದೆ. ಇವಾಗ ನನ್ನ ಕೈಯಲ್ಲಿ ₹1 ಇಲ್ಲ. ಡ್ಯೂಟಿ ಮಾಡೋಕ್ಕಂದ್ರೂ ಮೂಡೇ ಇಲ್ಲ, ಹೋಗ್ಬಿಡ್ತು. ಇವಾಗ ನಾನು ಏನಾದರೂ ಗಾಡಿ ಎತ್ತದ ನಂತರ ಮತ್ತೆ ಬೇರೆ ಯಾರಾದರೂ ಸೀಸರ್ ಹಿಡಿದ್ರೆ ಗಾಡಿನ ಎತ್ಕೊಂಡು ಹೋಗ್ತಾ ಇರ್ತಾರೆ. ಹಾಗಾಗಿ ನಾನು ಇವಾಗ ಡ್ಯೂಟಿ ಮಾಡಲ್ಲ, ಸೀದಾ ಮನೆ ಕಡೆ ಹೊರಡ್ತಾ ಇದ್ದೀನಿ. ಪರಿಸ್ಥಿತಿ ಹಂಗಿದೆ ನನ್ನದು. ನಾನು ಅಂದ್ಕೊಂಡೆ ಡ್ಯೂಟಿ ಮಾಡ್ಕೊಳ್ಳೋಣ ಚೆನ್ನಾಗಿ, ಇನ್ನೊಂದು ₹1000 ಅರ್ನ್ ಮಾಡೋಣ ಅಂತ. ಬಟ್ ಸೀಸರ್ ಹಿಡಿದಾಗ ನನ್ನ ಕೈಯಲ್ಲಿದ್ದಂಥ ಅಮೌಂಟನ್ನ ಕೊಟ್ಟು ನಾನು ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಗಾಡಿ ಬಿಟ್ಟಿದ್ದಾನೆ. ಇವಾಗ ಬೇರೆ ಯಾರಾದರೂ ಸೀಸರ್ ಹಿಡಿದ್ರು ಅಂತಂದರೆ ನಾನು ಗಾಡಿ ಬಿಟ್ಟು ಸೀದಾ ಮನೆ ಕಡೆ ಹೋಗ್ತಾ ಇರಬೇಕು. ಹಾಗಾಗಿ ನೋಡೋಣ ಹೆಂಗಾದ್ರೂ ಕಾಸು ಅಡ್ಜಸ್ಟ್ ಆಗುತ್ತೋ ಇಲ್ವೋ. ಆ ಕಡೆ ಈ ಕಡೆ ಟ್ರೈ ಮಾಡ್ತಾ ಇದ್ದೀನಿ. ಏನಾದರೂ ಅಮೌಂಟ್ ಅಡ್ಜಸ್ಟ್ ಆಯಿತು ಅಂತಂದರೆ ಗಾಡಿ ಲೋನನ್ನು ಕಟ್ತೀನಿ, ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ನಾನಿರುವಂಥ ಸಿಚುವೇಶನಲ್ಲಿ ಗಾಡಿನ ನಾನು ಕೈ ಬಿಡಬೇಕಾಗತ್ತೆ. ಎಲ್ಲಿಂದನೂ ನನಗೆ ₹1 ಬರುವಂಥದ್ದಿಲ್ಲ. ಏನು ಮಾಡ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ. ಇವಾಗ ಗಾಡಿ ಎತ್ತಲ್ಲ, ಇವಾಗ ಡ್ಯೂಟಿ ಮಾಡಲ್ಲ ನಾನು ಒಂದು 6:30-7 ಗಂಟೆ ತನಕ. ಏನಕ್ಕಂತಂದರೆ ಇವಾಗ ಏನಾದರೂ ನಾನು ಗಾಡಿ ಎತ್ತು ಮಾಡ್ಕೊಂಡು ಹೋದೆ, ಬೇರೆ ಯಾರಾದರೂ ಸೀಸರ್ ಹಿಡಿದ್ರೆ ಅಂತಂದರೆ ಗಾಡಿ ಮಾತ್ರ ಬಿಡಲ್ಲ, ಎತ್ಕೊಂಡು ಕಳಿಸ್ತಾ ಇರ್ತಾರೆ. ನೋಡೋಣ ಸ್ವಲ್ಪ ಹೊತ್ತು ಬಿಟ್ಟು. ಸೊ ಏನು ಹೇಳ್ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಪರಿಸ್ಥಿತಿ ಆ ರೀತಿ ಇದೆ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ, ಎಲ್ಲ ಕಡೆ ಟ್ರೈ ಮಾಡಿದೆ, ಎಲ್ಲರಿಗೂ ಫೋನ್ ಮಾಡಿದೆ. ನನಗಂತೂ ಗೊತ್ತಾಗ್ತಾ ಇಲ್ಲ. ಡ್ಯೂಟಿ ಮಾಡಬೇಕು ಅಂದರೆ ಮೈಂಡೇ ಹೋಗ್ಬಿಡ್ತು, ಡ್ಯೂಟಿ ಮಾಡಲಾ ಬೇಡವಾ, ಸೋಂಬೇರಿತನ ಹೋಗ್ಲಿ ಅಂತ ನಾನು ಡ್ಯೂಟಿ ಹಾಕೊಂಡು ಬಂದೆ. ಬಟ್ ಇಲ್ಲಿ ನೋಡಿದ್ರೆ ನನ್ನ ಗಾಡಿನೇ ಹೋಗೋವಂಥ ಸಿಚುವೇಶನ್ ಇದೆ ನಂದು. ಹಾಗಾಗಿ ಒದ್ದಾಡ್ತಾ ಇದ್ದೀನಿ, ಎಲ್ಲ ಕಡೆ ಟ್ರೈ ಮಾಡ್ತಾ ಇದ್ದೀನಿ, ಎಲ್ಲೂ ಕೂಡ ₹1 ಹೊಡ್ತಾ ಇಲ್ಲ ನನಗೆ. ನನಗೆ ಬರೋವಂಥ ಕಾಸನ್ನು ಕೇಳಿದೆ, ನನಗೆ ಬರ್ಬೇಕಾಗಿರೋಂಥ ಅಮೌಂಟನ್ನು ಕೇಳಿದೆ, ಯಾರು ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ನಾನು
ಏನ್ ಮಾಡ್ಬೇಕಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ನೋಡೋಣ, ಡ್ಯೂಟಿ ಅಂಕರು ಮುಗೀತು. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ. ಏನ್ ಮಾಡ್ಬೇಕು, ಏನ್ ಹೇಳ್ಬೇಕು ನನಗಂತೂ ತಲೆಯಲ್ಲಿ ಹೊಳಿತಾ ಇಲ್ಲ. ಆಲ್ಮೋಸ್ಟ್ ಡೆಡ್. ಮುಗೀತು, ಫಿನಿಶ್. ಗಾಡಿ ಹೋಯ್ತು ಅಂತಂದ್ರೆ ನನ್ನ ಹತ್ರ ಅಂತೂ ಏನೂ ಇಲ್ಲ. ನೋಡೋಣ ಏನಾಗುತ್ತೆ. ಇದು ನಮ್ಮ ಇವತ್ತಿನ ದುಡಿಮೆ 825 ಪ್ಲಸ್ 825 ಪ್ಲಸ್ 660, 1485 ರೂಪಾಯಿ ನಾನು ದುಡ್ದೆ. ಅದರಲ್ಲಿ ಇವತ್ತು ₹1 ನಾನು ಮನೆಗೆ ತೊಗೊಂಡು ಹೋಗ್ತಾ ಇಲ್ಲ. ಕಾರಣ ನಿಮಗೂ ಗೊತ್ತು, ಹೇಳಿದ್ದೀನಲ್ವಾ, ಸೀಸರ್ ಹಿಡಿದಿದ್ರು, ₹1000 ಅಲ್ಲಿ ಹೋಗ್ಬಿಡ್ತು. 485 ರೂಪಾಯಲ್ಲಿ ಬೆಳಗ್ಗೆ ಟಿಫಿನ್ ಊಟ ಅಂತ ಒಂದು ₹200 ಹೋಯಿತು. ₹300 CNG ಹಾಕ್ಸಿದ್ದೆ, ಇನ್ನೂ CNG ಇದೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ದುಡಿಮೆ. ನನ್ನ ಪ್ರಾಬ್ಲಮ್ಮು, ನನ್ನ ಸೊಲ್ಯೂಷನ್ನು, ನನ್ನ ಎಲ್ಲ A to Z ಪರಿಸ್ಥಿತಿ ಇದು ಇವತ್ತಿಂದು ಈ ರೀತಿ ಇತ್ತು. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ನಾಳೆ ಬೆಳಿಗ್ಗೆ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಇನ್ನು ನಾನು ಮನೆ ಒಳಗಡೆ ಹೋಗಿಲ್ಲ. ಇಲ್ಲಿ ನೋಡಿ, ಹಾಯ್ 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 ಹಾಯ್. ಎಲ್ಲೋಗಿದ್ದೆ ನೀನು? ಏನಕ್ಕೆ ಬರಲಿಲ್ಲ? ಏ ಹಾಯ್. ಎಲ್ಲ ಟೆನ್ಷನ್ ಪ್ರಾಬ್ಲಮ್ ಮಾಯ ಅಲ್ವಾ ಸರ್? ಸರ್ ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ 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 ಮಾಡು. ಬಾಯ್ 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 ಬಾಯ್.